ಆಕಿಗೆ ನಡ್ಕೊಂಡವ್ರಿಗೆ ಯಾರಿಗೆ ಕೈ ಬಿಟ್ಟಿಲ್ಲ ಆಕಿ ಗೊತ್ತೈತೇನ. ಹೌದ್ರ್ಯಾ ಇಷ್ಟು ಮೈ ಐತ್ರಿ ಆ ತಾಯಿದ. ಅಷ್ಟ ಅಲ್ವಾ, ಅದಾದ್ಮೇಲತ್ತ ಎಷ್ಟೋ ವರ್ಷಗಳಾದ್ರೂ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗ್ಲಿಲ್ಲ ತಾಯಿ ಇಷ್ಟೆಲ್ಲಾ ಕೊಟ್ಟಿ ನಾ ಯಾರಿಗ್ ಮಾಡ್ಬೇಕು ಅನಾಥರಿ ಅಕ್ಕೈತಿ ಅಂತ ಹೇಳಿ ಆಕಿಗೆ ಹನಿ ಹಚ್ಚಿ ಬೇಡ್ಕೊಂಡ ಮತ್ತ 5 ವಾರ ಹೋಗಿ ಸಿಡಿ ಆಡ್ತಾನಂತ ಬೇಡ್ಕೊಂಡಿ. ಆಗ ನನ್ ರಾಜ ಹುಲಿ ಹುಟ್ಟಿ ಬಂದ. ಅವ್ ಹುಟ್ಟಿದ ಮೇಲ ಹೋಗಿ ಸಿಡಿ ಆಡಿ ಆಕಿ ಹರಕಿ ಮುಟ್ಟಿಸಿನಿ. ಹಂಗ ನಮ್ಮ ಅವನ್ ಪವಾಡ ಬಹಳ ದೊಡ್ಡದೈತಿವ ಭಾಗ್ಯವಂತಿದು. ಆಕಿಗೆ ಎಷ್ಟು ಹೇಳಿದ್ರು ಸಾಲ್ದವ ಭಾಗ್ಯವಂತಿದು, ಬಹಳ ದೊಡ್ಡಕ್ಕೆದಾಳ ಆಕಿ. ಅದಕ್ಕೆ ಏನ್ರಿ ಹತ್ತೀರಿ ನೀವು ಶುಕ್ರವಾರಕ್ಕೊಮ್ಮೆ ಏನು ತಿನ್ನಾದೆ ಉಪವಾಸ ಮಾಡದ? ಹೌದವ, ಶುಕ್ರವಾರ ಅಂದ್ರ ತಾಯಿ ವಾರ. ಮನಿ ತೊಳ್ಕೋಬೇಕು, ಆಕಿ ಪೂಜಾ ಮಾಡ್ಬೇಕು, ಉಪವಾಸ ಇರ್ಬೇಕು. ಆಕಿ ಪೂಜೆ ಆಗೋ ತಕ ಒಂದ್ ತೊಟ್ಟು ನೀರ್ ಸಹ ಕುಡಿಯಂಗಿಲ್ಲ, ಅಷ್ಟಕ್ಕಿ ಮ್ಯಾಲ ಭಕ್ತಿ ಅದನ್. ಶುಕ್ರವಾರ ಅಂದ್ರ ಅದಕ್ಕ ನಾನು ಯಾರನ್ನು ಮನಿ ಸನಿಯಕ್ ಬರಗುಡಂಗಿಲ್ಲ, ನಂದೆಲ್ಲಾ ಪೂಜೆ ಆಗೋ ಮಠ. ಗೊತ್ತೈತೇನ? ಇಷ್ಟೆಲ್ಲಾ ಆಯ್ತ್ರಿ ಹತ್ತಿರೇ? ಹೌದವಾ, ನನಗ ಇಷ್ಟ ದಿನ ಗೊತ್ತೇ ಇರ್ಲಿಲ್ರಿ. ಮೊನ್ನೆ ನಿಮ್ ಮಗ ಹೇಳಾತಿದ್ರ, ಅದಕ್ಕೆ ಕೇಳದೇನ್ರಿ. ಮತ್ತ ನೀವು ಆ ತಾಯಿನ ನಂಬಿಕೆ ಇಟ್ಟೆಲ್ಲ ಒಳ್ಳೇದ್ ಮಾಡ ಅಂದ್ರ ಮತ್ತ ಆಕಿನ ಮಹಿಮೆ ದೊಡ್ಡದ್ ಬಿಡ್ರಿ. ದೊಡ್ಡ ಮಹಿಮೆ ಹಾಕಿದ್ವಿ, ಮಹಿಮೆ ದೊಡ್ಡದ್ ಬಾಳ ಐತಿ. ಆಕಿನ ನಂಬಿದವ್ರು ಯಾರನ್ನೂ ಕೈ ಬಿಡಂಗಿಲ್ಲ. ನೀನು ಭಕ್ತಿ ಮಾಡಿ ನೋಡ, ನಿನಗ ಗೊತ್ತಾಕೈತಿ. ಆಯ್ತ್ರಿ ಅತ್ತಿರಿ, ನೀವ್ ಹೇಳ್ದಂಗ ನಾನು ಆಕಿಗೆ ನಡ್ಕೋತೀನ್ರಿ. ಆಯ್ತವ, ಆಯ್ತಳ್ರಿ ಅತ್ತಿರಿ. ಬರೋತನ ಆಯ್ತ್ರಿ, ನೀವು ರೆಸ್ಟ್ ಮಾಡಿ ಹೋರಿ. ಆಯ್ತಾಯ್ತು. ನೀವು ಊಟ ಮಾಡಿ ಹೋಗ ಅವ್ನ್ ಕರ್ಕೊಂಡು. ಆಯ್ತಳ್ರಿ. ಆಯ್ತವ. ಅಯ್ಯೋ, ಇಟ್ಟೆಲ್ಲ ಐತ್ಯಾ ಆ ತಾಯಿ ಮಹಿಮೆ. ಅಲ್ಲ, ನಮ್ಮ ಅತ್ತಿ ಈ ಮನೆಗೆ ಸೊಸಿಯಾಗಿ ಬಂದು ಆ ತಾಯಿಗೆ ನಡ್ಕೊಂಡು ಇಟ್ಟೆಲ್ಲ ಸಾಧನೆ ಮಾಡ್ಯಾಳಂದ್ರ ಮತ್ತ ನಾನು ಆ ತಾಯಿಗೆ ನಡ್ಕೊಂಡು ನಾನು ಸಾಧನೆ ಮಾಡ್ಬೋದಲ್ಲ. ನಮ್ಮ ಅತ್ತಿ ಜಾಗಕ್ಕ ನಾ ಬರ್ಬೇಕ. ನಮ್ಮ ಅತ್ತಿ ಕಡೆ ಏನ್ ಪವರ್ ಐತ್ಲ ಅದೆಲ್ಲ ನನ್ನ ಕೈಯಾಗ ಬರ್ಬೇಕ. ನನ್ನ ಗಂಡ ನನ್ನ ಮಾತು ಕೇಳ್ಬೇಕ. ಇದೆಲ್ಲ ಬೇಕಂದ್ರ ಆ ಗತ್ತರಿಗೆ ಭಾಗಮ್ಗ ನಾ ಭಕ್ತಿಲೇ ನಡ್ಕೋಬೇಕ. ಅಷ್ಟ ಮಾಡ್ತೀನಿ. ಮನ್ಯಾಗ ಭಾಳ ಕಿರಿಕಿರಿ ನಡ್ದೈತಿ. ಅವರು ಈಗ ನಕ್ಕೋತ ಆಡ್ಕೋತದಾರ. ಸಸಿ ಮಗ ಅವರು ಚಂದ ಅದಾರ. ಈಗ ಅವ್ರನ್ನೂ ಇಬ್ರನ್ನ ಕರ್ದ ಕೇಸಿಂದ ಹೋಗಿ ಭಾಗಮ್ಮನ ದರ್ಶನ ಮಾಡ್ಕೊಂಡು ಬರ್ನು ಅಂತ ಹೇಳ್ತೀನಿ. ಎಲ್ಲಿ ಹೋಗ್ಯಾರ ಏನೋ ಇವ್ರೊಬ್ರು. ರಾಜು, ಏನಿರು ಅತ್ತಿರಿ? ಅಲ್ವಾ, ನೋಡಪ್ಪ, ನೋಡು, ನಾಳೆ ಶುಕ್ರವಾರ ಐತಿ. ಹೋಗಿ ಭಾಗಮ್ಮ ಹೋಗಿ ನಮಸ್ಕಾರ ಮಾಡಿ ಬರೋನು. ಈಕಿಗೂ ದರ್ಶನ ಮಾಡಿಲ್ ಬಾಳ ದಿವಸ ಆತ. ಹೋಗಿ ತಾಯಿ ದರ್ಶನ ಮಾಡ್ಕೊಂಡ ಎಲ್ಲಾರು ಆಶೀರ್ವಾದ ತಗೊಂಡ್ ಬರೋನು. ಏನಂತೀರಿ? ಅತ್ತಿರಿ, ನಾ ಇದುವರೆಗೂ ಆ ತಾಯಿ ದರ್ಶನನೇ ಮಾಡಿಲ್ರಿ, ಗತ್ತರ್ಗಿಗೆ ಹೋಗಿರ್ಲಿಲ್ರಿ. ಈಗ ನನಗ್ ಬಾ ಖುಷಿ ಆಗತೈತ್ರಿ. ಮೊದಲ್ ಹೋಗು ನಡ್ರಿ. ಆಯ್ತವಾ, ನಿನಗೂ ಖುಷಿ ಆಕೈತಿ ಅಂದ್ರ ಹೋಗಿ ಬರೋಣ ರಾಜ. ನಡ್ರಿಪ್ಪ, ಭಕ್ತಿಯಿಂದ ಬೇಡ್ಕೊಂಡ್ ಬರೋಣ ಆಕಿಗೆ. ನಡ್ರಿ. ತಾಯಿ ನನ್ನ ಮಗ ಹಾಕೋಸಿ ಹಿಂಗ ಯಾವತ್ತು ನಕ್ಕೋತಿರಂಗ ಆಶೀರ್ವಾದ ಮಾಡುವ ತಾಯಿ, ಆಶೀರ್ವಾದ ಮಾಡ. ನೋಡ್ಪ ರಾಜು, ನೋಡ್ ತಂಗಿ, ಈಗ ತಾಯಿ ದೇವಸ್ಥಾನಕ್ಕೆ ಬಂದೀವಿ. ನಾವ್ ಅನ್ಕೊಂಡಂಗೆಲ್ಲ ನಮಗ ಸೌಲಭ್ಯ ಸಂಪತ್ತ ಎಲ್ಲ ಕೊಟ್ಟಾಳ. ಏನ ನೀವು ಭಕ್ತಿಯಿಂದ ನೀವು ಏನ್ ಬೇಡ್ಕೋತಿರ್ಲ ಅದನ್ನ ಎಲ್ಲಾರ್ಗಿ ಏನೇನ್ ಕೊಡ್ಬೇಕು ಎಲ್ಲಾ ಕೊಟ್ಬಿಟ್ಟಾಳ. ಆಕಿ ಭಕ್ತಿಯಿಂದ ಆಕಿ ಪೂಜೆ ಮಾಡೋದು, ಆಕಿ ವ್ರತ ಮಾಡೋದು, ನೇಮ ನಿಷ್ಠೆ ಮಾಡಿದ್ರ ಒಲಿತಾಳ ದೇವತಿ. ನೀವ್ ಏನ್ ಬೇಡ್ಕೋತಿರ್ಲ ಅದನ್ನ ನಿಮ್ಗ ನೆರವೇರಿಸ್ತಾಳ. ಮೊದಲ
ಏನ್ ಬಿಡ್ಕೋತೀರಿ ಗೊತ್ತೈತೇನ? ಮೊದಲೊಂದ ನನಗ ಮೊಮ್ಮಗನ ಕೊಡ್ತಾನತ್ತ ಬೇಡ್ಕೋರಿ. ಹಾ, ಭಕ್ತಿಯಿಂದ ಬೇಡ್ಕೋರಿ, ಆಯ್ತಾ? ತಾಯಿ, ಭಾಗ್ಯವಂತೆ ತಾಯಿ, ನಿನ್ನಲ್ಲಿ ಶರಗೊಡ್ಡು ಬೇಡ್ಕೋದೇನಂದ್ರ ನನ್ನ ಮಗ ಸೊಸಿ ಯಾವತ್ತು ಹಿಂಗೆ ನಕ್ಕೋತ ಆಡ್ಕೋತ ಚಂದಂಗಿ ಮನ್ಯಾಗ ಕುಲು ಅನ್ಕೋತಿದ್ರ ಅಷ್ಟ ಸಾಕು. ಅದ ನನಗೆ ಆಶೀರ್ವಾದ ಮಾಡವ, ಅಷ್ಟ ಸಾಕು. ನನಗೇನು ಬೇಡ್ದೆಲ್ಲ ಕೊಟ್ಟಿ, ಮತ್ತೆ ನನಗೆ ಹೆಚ್ಚಿಗೆ ಬೇಡಂಗಿಲ್ಲ. ಅವರಿಬ್ರು ಚೆನ್ನಾಗಿದ್ರ ಅಷ್ಟೇ ಸಾಕು. ಅವ್ವ ತಾಯಿ ಕತ್ರಿಗೆ ಭಾಗಮ್ಮ, ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಟ್ಟವ. ನನ್ನ ಹೆಂಡತಿ ಸಾಯಿ ಮಠ ನಮ್ಮ ಮೌನ ಚೆನ್ನಾಗಿ ನೋಡ್ಕೊಂಡ ಅಷ್ಟ ಸಾಕುವ, ಅಷ್ಟ ಸಾಕುವ. ನಂಗೆ ಆಶೀರ್ವಾದ ಮಾಡ್ಬೇಕು, ಆಶೀರ್ವಾದ ಗತ್ರಿಗೆ ಭಾಗಮ್ಮ, ನಿನ್ನ ಬಗ್ಗೆ ಭಾಳ ಹೇಳ್ಯಾರ. ನಮ್ಮ ಅತ್ತೆ ಆಗ್ಲಿ ನನ್ನ ಗಂಡಾಗ್ಲಿ ನಿನ್ನ ಹಾಡಿ ಹೊಗ್ಳ್ಯಾರ. ಆದ್ರ ನೀನು ಎಷ್ಟು ಶಕ್ತಿವಂತಿ ಇದೆ ಅಂತ ನನಗೆ ಗೊತ್ತಾಗಬೇಕ. ನಾನು ನಿನ್ನ ನಡ್ಕೋತೀನಿ. ನಮ್ಮ ಅತ್ತೆ ಏನೇನು ಮಾಡ್ಯಾಳಲ್ಲ ಅದಕ್ಕಿಂತ ಹೆಚ್ಚಿನ ಭಕ್ತಿನ ಮಾಡ್ತೀನಿ. ಆದ್ರ ನನಗ ನೀ ಒಲಿಬೇಕಂದ್ರ ಏನ್ ಮಾಡ್ಬೇಕು ಗೊತ್ತನ? ನಮ್ಮ ಅತ್ತಿ ಸಾಯ್ಬೇಕ, ಮನಿ ಹಿರಿತನ ನನ್ನ ಕೈಯ ಬರ್ಬೇಕ, ನನ್ನ ಗಂಡ ನನ್ನ ವಶ ಆಗ್ಬೇಕ. ಇದನ್ನ ನೀನ್ ನಡೆಸ್ಕೊಡ್ಬೇಕ. ಇದನ್ನ ನಡೆಸ್ಕೊಟ್ಟೆ ಅಂದ್ರ ನಾನು ನಿನಗ ಸಿಡಿ ಆಡ್ತೀನಿ. ನೋಡುವ, ನೀ ಈ ಮಾತ ನಡೆಸ್ಕೊಡಬೇಕ. ನೀ ಅಕಸ್ಮಾತ್ ನಡೆಸ್ಕೊಡ್ಲಿಲ್ಲ ಅಂದ್ರ ನೀ ದೇವ್ರೇ ಅಲ್ಲ ಅಂತ ಹೇಳಿ ಎಲ್ಲಾ ಕಡೆ ಅಪಪ್ರಚಾರ ಮಾಡ್ತೀನಿ. ರಾಜಾ, 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 ಯಪ್ಪ ಅತ್ತಿರಿ ಏನಾಯ್ತ್ರಿ? ರಾಜಾ, ಗುಳಿಗೆ ತರೋಗ ಅಲ್ಲಿ ಪಟ್ಟ ಹೋಗ. ಬೇಡಪ್ಪ, ಎಲ್ಲಾ ಗುಳಿಗೆ ಔಷಧ ಎಲ್ಲಾ ನುಂಗ್ಸೈತ್ರಿ. ನನಗ ನಿನಗೇನಾಗತ್ತ ಕುತ್ತಿಗೆ ಬಂದ್ ಹೆಚ್ಚಿಗ್ದಂಗ ಆಗತೈತಪ್ಪ. ರಾಜ, ನಾ ಉಳಂಗಿಲ್ಲಪ್ಪ. ಅವ್ವ ತಾಯಿ, ಯಾಕೋ ಅಲ್ಲ ಎಷ್ಟು ಕಟ್ಕ ಕೊಟ್ಟಿದ್ದೀನಿ. ನಮ್ಮೋ ಅಂತ ಏನ್ ತಪ್ಪ ನನಗ ನಿನಗೇನ್ ಮಾಡಿ ಹೇಳುವ ಅಂತದ ನಿಜ ಜನ ಮಾಡ್ತಾವ ಎಲ್ಲ. ಏನಾಗತೈತ್ರಿ ನಿಮಗ? ರೀ ತಗೊಂಡ್ರಿ ನಡ್ರಿ ದವಾಖಾನಿಗೆ. ನೀರ್ ತರ ಹೋಗ. ನೀರ್ ತಗೊಂಬನೀರು. ಅವ್ವ ನಿನ್ಗೇನು ಆಗಲ್ವಾ, ನೀ ಅಂಜಕ್ ಹೋಗ್ಬಾರ್ವಾ, ನಾ ಅದೇನಿ. ರಾಜ, ನೀ ಹೇಳ್ಬೇಡಪ್ಪ. ನೀ ಯಾವತ್ತು ನಕ್ಕೊಂತಿರ್ಬೇಕು ನನ್ ಮಗನ. ನಿನ್ನ ಕಣ್ಣಾಗ ನೀರ್ ಬರ್ದು ನನಗ್ ನೋಡಕ್ ಆಗಂಗಿಲ್ಲ. ನಾ ಇದ್ರೇನು ಸತ್ರ ಏನೋ, ನೀ ಚೆನ್ನಾಗಿರ್ಬೇಕು ಮಗರ. ಅವ ಯಾಕೆ ಲೈಕ್ ಮಾಡ್ತಾರವ, ನಿನಗೇನು ಆಗಂಗಿಲ್ವಾ? ರಾಜ, 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 ಅವ್ವ ಅವ್ವ ತಗೋರಿ. ರೀ ಅವ್ವ ಏನಾಯ್ತ್ರಿ? ಅಯ್ಯೋ ಅತ್ತಿರಿ, ಎಂತ ಚಲೋ ಮನುಷ್ಯರಿದ್ರಿ ನೀವು. ಹಿಂಗ್ಯಾಕಾಯ್ತ್ರಿ ನಿಮಗ? ಭಾಗಮ್ಮ, ನಾನು ನಿನ್ ಕೇಳ್ಕೊಂಡು ವರ ನೀ ಕೊಟ್ಟು ಬಿಟ್ಟಿ ತಾಯಿ, ಕೊಟ್ಟು ಬಿಟ್ಟಿ. ನನ್ನ ಜೀವ ಇರುತ್ತನ ನಿನ್ನಂತೂ ನಡ್ಕೊಂತೀನಿ. ನಿನಗೆ ನಡ್ಕೊಂತೀನವಾ, ನಡ್ಕೊಂತೀನಿ. ತಂಗಿ, ನೀ ಏನ್ ಬೇಡ್ಕೊಂಡದಿವ? ನೀ ಸತ್ ಹೇಳ್ಬಿಡುವ ನಿನ್ ಬಾಯ್ಲೆ. ಸ್ವಾಮಿ, ನಮ್ಮ ಅತ್ತಿ ಸಂಬಂಧ ಬೇಡ್ಕೊಂಡಿದ್ದೆ. ಆಕಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಹರಕಿ ತೀರ್ಸಕ್ ಬಂದೀನಿ. ಆಯ್ತಾವ ತಂಗಿ, ಬರ್ರಿ. ನೀ ಹೇಳಿದ ಬರೋಬರಿ ಆತು. ಇನ್ನು ಸಿಡಿ ಆಡಕರ ಕಂಬಕ್ ಬರ್ರಿ ತಂಗಿ.
ತಂಗಿ ನೀ ಇದೇ ಹೇಳಿದ್ದು ಸುಳ್ಳು ಹಚ್ಚದ. ಯಾಕಂದ್ರ ವಂಕಿನ ನಡ್ವಾತ. ಇನ್ನು ನೀನು ಸತ್ಯದಿಂದ ಹೇಳುವ, ನಿನ್ನ ಬಾಯಲ್ಲಿ ಹೇಳ್ಬೇಡ. ನೀ ಏನ್ ಬಿಡ್ಕೊಂಡದಿ ನೀ ಸತ್ಯದ ಬಾಯಲ್ಲಿ ಹೇಳಿದೆ ಅಂದ್ರ ಅದು ವಂಕಿ ನಡ್ದೈತಿ. ನಾ ಇಲ್ಲಿ ಖರೆ ಹೇಳಬೇಕಾಯ್ತ. ಸ್ವಾಮಿ, ನಾನ್ ನಿಮ್ ಕಿವ್ಯಾಗ ಹೇಳಿದ್ರೆ ನಡೀತೈತ್ರಿ? ತಂಗಿ ಇಲ್ಲಿ ಕಿವ್ಯಾಗೋದು ಹೇಳ್ರ ಹಂಗೆಲ್ಲ ನಡೆಯಂಗಿಲ್ಲ. ಎಲ್ಲಾರ್ಗು ತಿಳಿ ಹಂಗ ಎಲ್ಲಾರ್ಗು ಕೇಳಿಸ್ಬೇಕು ಜನಕ್ಕ. ಹಂಗ ಕರೆಕ್ಟ್ ಆಗಿ ಹೇಳ್ಬೇಕು ತಂಗಿನಿ, ಅಂದಾಗ ಬರೋಬ್ಬರಿ ಆಕೈತಿ ಅದ. ಏಯ್ ಅಲ್ಲ ನೀ ಇಟ್ಯಾಕ ಅಂದಾತದಿ? ನೀ ಬೇಡ್ಕೊಂಡು ಕರಿ ಆದ್ರೆ ಹೇಳ. ತಾಯಿ ಭಾಗಂದೇವಿ, ಎಂಥ ಪರಿಸ್ಥಿತಿ ತಂದೆವ್ವ. ನನ್ನ ಗಂಡನ ಮುಂದ ನನ್ನ ಹರಕಿ ಹೇಳಿದ್ರ ಏನಾದೀತಾಯ್ತು. ಆದ್ರೆ ನಾ ಹರಕಿ ಹೇಳಿಲ್ಲ ಅಂದ್ರ ನಿನ್ ಹರಕಿ ಮುಟ್ಟುದಿಲ್ಲವಾ, ನಿನಗ ಅನ್ಯಾಯ ಮಾಡ್ದಂಗ ಆಕೈತಿ. ಇಲ್ಲ, ಅದೇನೇ ಆದ್ರೂ ನಿನ್ ಹರಕಿ ತೀರ್ಸಬೇಕು. ಯಾಕಂದ್ರ ನಾ ಅನ್ಕೊಂಡಿದ್ದಿಲ್ಲ ಈಡೇರಿಸಿ ನೀನ. ಆಯ್ತು, ಆಗಿದ್ದಾಯ್ತು. ನಾನು ಹರಕಿ ಹೇಳತ್ತೀನಿ. ಸ್ವಾಮಿ, ನಾ ಏನ್ ಹರಕಿ ಬೇಡ್ಕೊಂಡಿದ್ದೆ ಅಂದ್ರ, ಸ್ವಾಮಿ ನನ್ನ ಹರಕಿ ಏನಂದ್ರೆ, ನಮ್ಮ ಅತ್ತಿ ಸಾಯ್ಬೇಕು, ಮನಿ ಕಾರ್ಬಾರ್ ನಂದಾಗ್ಬೇಕು ಅಂತ ಬೇಡ್ಕೊಂಡಿದ್ದೆ. ನೀನು ಅಂತ ಕಣ್ಣ ನಮ್ಮವ್ವ ನಿನ್ಗೆ ಏನ್ ಮಾಡಿದ್ಲು? ನಮ್ಮವ್ವ ನಮ್ ಸಲುವಾಗಿ ಏನ್ ಮಾಡ್ಲ? ಹತ್ತಕ್ಕೆ ಸಾಯಲಂತ ಬಿಡ್ಕೊಂಡಿದ್ದಿ. ನಿಂದು ಒಂದು ಹರಿಕೆ ಆಯ್ತ. ಇಡೀ ಹೆಣ್ಣು ಕುಲಕನ ನೀವೊಂದು ಕಳಂಕ. ಇನ್ ಮೇಲೆ ನನ್ನ ಮಕ ತೋರಿಸ್ಬೇಡ. ನಿನ್ನಂತ ರಾಕ್ಷಸಿ ನಾ ಇದ್ನ ತಿಕ್ಕೋ, ನನಗ್ ಪಾಪ ಸೋತಕೋತೈತಿ. ನಾನು ಜಗತ್ತಾಗ ಎಲ್ಲಾರು ನೋಡಿನಿ. ಎಲ್ಲಾರು ದೇವ್ರಿಗೆ ಏನಂತ ಬಿಡ್ಕೊತಾರಂದ್ರ ಒಳ್ಳೇದಾಗ್ಲತ್ ಬಿಡ್ಕೊತಾರ. ಆದ್ರ ನೀನು ನಮ್ಮವ್ವ ಸಾಯ್ಲತ್ ಬಿಡ್ಕೊಂಡಿದಿಲ್ಲ. ಛೇ ರೀ ರೀ, ನನ್ ತಪ್ಪಾಯ್ತ್ರಿ. ನಾ ಮಾಡಿದ್ದು ತಪ್ಪಾಗೈತಿ. ಇನ್ಮ್ಯಾಲ ಇಂಥ ಕೆಲಸ ಒಟ್ಟ ಮಾಡಂಗಿಲ್ಲ. ನನ್ನ ಒಂದ್ಸತಿ ಕ್ಷಮಿಸ್ಬೇಡ್ರಿ. ಕ್ಷಮಿಸ್ಬೇಕು? ರೀ 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 ಏಯ್, ಯಾರ್ ನೀನು? ಪಿಶಾಚಿ, ರಾಕ್ಷಸಿ! ನಿನ್ನಂತ ನೀಚಳಿಗೆ ಪಿಸಾಚಿ ಕಾಯಾಗಿ ಕಾಣ್ತೇನೆ. ಆದ್ರೆ ನನ್ನನ್ನು ನಂಬಿ ಬಂದ ಭಕ್ತರಿಗೆ ಭಾಗ್ಯವಂತಿಯಾಗಿ ಕಾಣುತ್ತೇನೆ, ಗೊತ್ತೇ? ತಾಯಿ, ಭಾಗಂ ತಾಯಿ, ನೀನಾ? ನಾನು ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ಭಾಗ್ಯವಂತಿ. ಆದ್ರೆ ಆ ವರವು ಬೇರೆಯವರಿಗೆ ಕೆಡಕನ್ನುಂಟು ಮಾಡಬಾರದು ಅಂತ ವರವನ್ನು ಕೇಳಿದ್ರೂ ಕೊಡುತ್ತೇನೆ. ಆದ್ರೆ ಅದೇ ತಕ್ಷಣ ಪ್ರಾಣ ಹೇರಿ ರಕ್ತ ಕೊಡ್ದು ಬಿಡ್ತೀನಿ.
ತಾಯಿ ನನ್ನ ಕಡೆಯಿಂದ ತಪ್ಪಾಗೈತವ. ನಾ ಮಾಡಬಾರ್ದು ಕೆಲಸ ಮಾಡೀನಿ. ನನ್ನ ಕ್ಷಮಿಸುವ, ಕ್ಷಮಿಸು. ಇಲ್ಲ, ನಿನ್ನ ಕ್ಷಮಿಸೋದಿಲ್ಲ. ಇಲ್ಲ, ನಿನ್ನ ಕ್ಷಮಿಸೋದಿಲ್ಲ. ಮುಂದೆ ನನ್ನ ಭಕ್ತರು ಇಂಥ ತಪ್ಪು ಮಾಡಿದ್ರಲ್ಲ ಎಂದು ಎಚ್ಚರಿಸುವುದಕ್ಕೆ ನಿನ್ನ ಅಂತ್ಯ ಆಗ್ಲೇಬೇಕು. ನಿನ್ನ ಅಂತ್ಯ ಆಗ್ಲೇಬೇಕು.